ಶನಿವಾರ ರಾತ್ರಿ 25ನೇ ತಾರೀಕು ರಾತ್ರಿ 10:00ವರೆಗೆ ಈ ಮಗು NICU ಬೇಕು ಅಂತ ಲೋ ಬರ್ತ್ ವೇಟ್ ಅಂತ ಟ್ರೀಟ್ಮೆಂಟ್ ಬೇಕು ಅಂತ ನಮ್ಮಲ್ಲಿ ಬಂದಿತ್ತು. ನಮ್ಮಲ್ಲಿ ಕೂಡಲೇ ನಮ್ಮ ಮಕ್ಕಳ ಡಾಕ್ಟ್ರಾದ ಗಿರಿಜಾ ರಚನ್ ಅವರು ಮಗುನ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ತುರ್ತಾಗಿ ಏನೇನು ಚಿಕಿತ್ಸೆ ಬೇಕೋ ಎಲ್ಲ ಶುರು ಮಾಡಿದ್ರು. ರಾತ್ರಿ ಸಮಯ ಆಗಿದ್ದರಿಂದ ದಾಖಲೆಗಳು ಕೇಳಿದ್ವಿ. ನಮ್ಮ ಪ್ರೋಟೋಕಾಲ್ ಪ್ರಕಾರ ಅವರು ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದರು. ಆಯಿತು, ಮಗು ತೊಂದರೆಯಲ್ಲಿದೆಯಲ್ಲ ಅನ್ನೋ ಒಂದು ನಮ್ಮ ವೈದ್ಯಕೀಯ ಧರ್ಮ ಹಿಪೋಕ್ರಟಿಕ್ ಓದ್ ಪ್ರಕಾರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಮಾರನೇ ದಿನ ಬೆಳಗ್ಗೆ ಕೂಡ ಅವರು ದಾಖಲೆಗಳು ನೀಡಲು ವಿಫಲರಾದಾಗ ನಮ್ಗೆ ಇದರಲ್ಲೇನೋ ಸಂಶಯಾಸ್ಪದವಾಗಿದೆ ಅಂತ ಹೇಳಿ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಮಕ್ಕಳ ಸಹಾಯವಾಣಿ ಮತ್ತು ಪೊಲೀಸ್ ಈ ಮೂರಕ್ಕೂ ನಾವು ಕಾನೂನು ರೀತಿಯ ಏನು ಬೇಕೋ ಅದನ್ನೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ. ಅಂದರೆ ಸರ್ ಮಗು ಫಸ್ಟ್ ಎಲ್ಲಿತ್ತು ಮತ್ತು ಎಲ್ಲಿಂದ? ಅವ್ರು ಹೇಳೋ ಪ್ರಕಾರ ಅದು ದೇವನಹಳ್ಳಿ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿದೆ ಅಂತ. ಅಲ್ಲಿ ಶುಕ್ರವಾರ ಇದೆಲ್ಲ ಅವ್ರು ಹೇಳಿರೋದು. ಶುಕ್ರವಾರ ರಾತ್ರಿ ಡೆಲಿವರಿ ಆಗಿದೆ. ಶನಿವಾರ ರಾತ್ರಿ ಮಗುಗೆ ಬರ್ತ್ ವೆಯ್ಟ್ ಲೋ ಇರೋದರಿಂದ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ರಾತ್ರಿ ಕಳಿಸಿದ್ದಾರೆ. ಅಷ್ಟೇ ನಮಗೂ ಮಾಹಿತಿ. ಪೋಷಕರು ಯಾರೂ ಇಲ್ಲ, ಜೊತೇಲಿ ಯಾರೂ ಇಲ್ಲ. ಯಾರೋ ಒಬ್ಬರು ನರ್ಸ್ ಅಂತ ಇದ್ದಾರೆ. ಅವ್ರನ್ನ ಕೇಳಿದ್ರೆ ಅದೇ ನನಗೆ ಅಲ್ಲಿ ದೇವನಹಳ್ಳಿ ಆಸ್ಪತ್ರೆಯಿಂದ ನನ್ನನ್ನು ಕಳಿಸಿದ್ರು 2 ದಿನ ನೋಡ್ಕೊಳ್ಳೋಕ್ಕೋಸ್ಕರ. ನನಗೂ ಈ ಮಗುಗೂ ಏನು ಸಂಬಂಧ ಇಲ್ಲ ಅಂತ ಇದ್ದಾರೆ. ಈಗ ಸರ್ ತಾಯಿ ಎಲ್ಲಿದ್ದಾರೆ ಏನು ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿದ್ರೆ ಒಳ್ಳೆಯದೇನೆ. ಈಗ ಸರ್ ಟ್ರೀಟ್ಮೆಂಟ್ ಯಾವ ಥರ ನೀವು ಕೊಡ್ತಿದ್ದೀರಾ ಸರ್? ನಿಮ್ಮ ಒಂದು ಟ್ರೀಟ್ಮೆಂಟು ಏನು ಬೇಕೋ ಪ್ರೋಟೋಕಾಲ್ ಪ್ರಕಾರ ನಮ್ಮದು ನವಜಾತ ಶಿಶು ICU ಇದೆ ನಮ್ಮಲ್ಲಿ. ಆ್ಯಂಡ್ ಸಮರ್ಥರಾಗಿರೋ ವೈದ್ಯರು ಡಾಕ್ಟರ್ ಗಿರಿಜಾ ಅವರು ಇದ್ದಾರೆ. ಹಾಗಾಗಿ ಮಗುವಿಗೆ ಸೂಕ್ತವಾಗಿ ಚಿಕಿತ್ಸೆ ಕೊಡ್ತಿದ್ವಿ. 1.7 kgs ಇದೆ ಮಗು. ಬಂದಾಗೂ ಈಗಲೂ ಮಗು ತಾವೇ ನೋಡಿದ್ದೀರಾ, ತುಂಬ ಆ್ಯಕ್ಟಿವ್ ಆಗಿದೆ. ಇಟ್ ಈಸ್ ಡೂಯಿಂಗ್ ವೆಲ್. ಸೊ ಬೈ ಗಾಡ್ಸ್ ಗ್ರೇಸ್ ಚೆನ್ನಾಗಿದೆ ಮಗು. ಅದು ಸರ್ ಬಾಯ್ ಆಗಿರಲ್ಲ. ಈಗ ಏನು ಮಾಡ್ತೀರಾ ಸರ್? ಈಗ ನಿಮ್ಮ ಒಂದು ಟ್ರೀಟ್ಮೆಂಟ್ ಕೊಡ್ತಿದ್ದೀರಲ್ಲ ಸರ್, ಮತ್ತು ಪೋಷಕರು ಯಾವ ಥರ ಏನು ಅದು ನಮ್ಮ ಕೆಲಸ ಅಲ್ಲ, ಸರ್ಕಾರದ ಕೆಲಸ. ಬೇಗ ಸಿಗಲಿ ಅಂತ ನಾನು ವಿನಂತಿಸ್ಕೋತೀನಿ. ಯಾಕೆಂದರೆ ನಮ್ಮದು ಖಾಸಗಿ ಸಂಸ್ಥೆ. ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ನಿಮಗೆ ಗೊತ್ತಿರೋ ಹಂಗೆ ಅಡ್ಮಿಟ್ ಆಗಬೇಕಾದ್ರೆ ಮಿನಿಮಮ್ 20-30 ಸಾವಿರ ಅಡ್ವಾನ್ಸ್ ಕಟ್ಟದೆ ಅಡ್ಮಿಷನ್ನೇ ಮಾಡಲ್ಲ. ನಾವು ಇಲ್ಲಿವರೆಗೂ ₹1 ಇಸ್ಕೊಂಡಿಲ್ಲ. ಹಣ ಮುಖ್ಯ ಅಂತ ನಾನು ಹೇಳ್ತಿಲ್ಲ, ಬಟ್ ಹಣನೂ ಮುಖ್ಯನೇ ಅಲ್ವಾ? ಸಪೋಸ್ ಇಲ್ಲಿವರೆಗೂ ಎಷ್ಟು ಖರ್ಚಾಗಿರ್ಬೋದು ಸರ್ ತಮ್ಮ ಒಂದು ವಿಷಯದಿಂದ ಸರ್? ಅಲ್ಲ, ಖರ್ಚು ಅಂತ ಹೇಳೋದಕ್ಕೆ ಬರಲ್ಲ. ಎನಿ ICU ನೀವೇ ಯಾವುದೇ ಒಂದು ICUಗೆ ಅಡ್ಮಿಟ್ ಮಾಡಿದ್ರು ಇವತ್ತಿನ ಚಾರ್ಜಸ್ ಪ್ರಕಾರ ಒಂದು 10ರಿಂದ 15 ಸಾವಿರ ಔಷಧ ಮತ್ತು ಪರೀಕ್ಷೆಗಳನ್ನು ಬಿಟ್ಟು ಅಷ್ಟು ಆಗೇ ಆಗುತ್ತೆ. 10ರಿಂದ 15 ಸಾವಿರ ಪರ್ ಡೇ ಆಗುತ್ತೆ. ಸಪೋಸ್ ಸರ್ ಪೋಷಕರು ಏನಾದರೂ ಸರ್ ಸಿಗಲಿಲ್ಲ ಅಂತ ಮತ್ತು ಸರ್ ಮಗುನ ಯಾವ ಥರ ಏನು ಅಂತ ಏನಾದರೂ ಸರ್? ಇನ್ನು ಅದನ್ನ ಮಕ್ಕಳ ಕಲ್ಯಾಣ ಇಲಾಖೆಗೆ ಅದನ್ನ ಕೊಡಬೇಕಾಗತ್ತೆ. ಎಲ್ಲರೂ ಬಂದಿದ್ದಾರೆ. ನಮ್ಮ THO DHO ಎಲ್ಲರೂ ಬಂದಿದ್ದಾರೆ. ಮಕ್ಕಳ ಆಯೋಗದ ಅಧ್ಯಕ್ಷರು ಬಂದಿದ್ದಾರೆ. ಅವ್ರು ಯಾವ ರೀತಿ ನಮಗೆ ಸೂಚನೆ ನೀಡ್ತಾರೋ ನಾವು ಆ್ಯಕ್ಚುಲಿ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಬಟ್ ಎಲ್ಲದಕ್ಕಿಂತ ಮುಖ್ಯ ಮಾನವೀಯತೆ ಅನ್ನೋ ದೃಷ್ಟಿಯಿಂದ ಅದನ್ನ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಅಷ್ಟೇ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮಧುಕರ್, ಈ ಆಸ್ಪತ್ರೆಯ ಮಾಲೀಕ.